ಹೆಲೋ ಎವ್ರಿವನ್. ಸೊ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ, ಮ್ಯಾಮ್ ನಿಮ್ಮ ಕನ್ನಡ ಮೆಂಟರ್ಶಿಪ್ಪಲ್ಲಿ ನಾನು ಕೂಡ ಜಾಯಿನ್ ಆಗಬೇಕಂತ ಇದ್ದೀನಿ ಅಂತ ಹೇಳಿ. ಇನ್ನೂ ತುಂಬ ಜನ ಡೌಟ್ಸಲ್ಲಿ ಇರ್ತೀರಾ, ಯಾರ ಹತ್ರ ನಾವು ಜಾಯಿನ್ ಆಗಬೇಕು, ಯಾರ ಹತ್ರ ಜಾಯಿನ್ ಆದರೆ ಕ್ಲಾಸಸ್ ಚೆನ್ನಾಗಿ ಬರುತ್ತೆ, ಕನ್ನಡದಲ್ಲಿ ಗೈಡೆನ್ಸ್ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಡೆಫಿನೆಟ್ಲಿ ನಿಮಗೆ ನನ್ನ ಕನ್ನಡ ಮೆಂಟರ್ಶಿಪ್ಪಲ್ಲಿ ಜಾಯಿನ್ ಆದರೆ ಕಂಪ್ಲೀಟಾಗಿ ಕನ್ನಡದ ಕ್ಲಾಸಸ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇದನ್ನ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾ ಇಲ್ಲ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋದಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ ಫೀಡ್ಬ್ಯಾಕ್ ಹಾಗೆ ಕ್ಲಾಸಸ್ ರಿಸಲ್ಟ್ ಎಲ್ಲದೂ ಹಾಕಿದ್ದೀನಿ. ಹಾಗೆ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ಯಾವ್ಯಾವ ಟ್ರೈನಿಂಗ್ಸ್ ತೊಗೊಂಡಿದ್ದೀನಿ ಪ್ರತಿದಿನದ ಅಪ್ಡೇಟ್ಸ್ ಕೂಡ ನಾನು ಅದರಲ್ಲಿ ಮಾಡ್ತಾ ಇರ್ತೀನಿ. ಆ ಒಂದು ಚಾನಲ್ಗೆ ಇನ್ನೂ ನೀವು ಜಾಯಿನ್ ಆಗಿಲ್ಲ ಅಂದರೆ ಫಸ್ಟು ಆ ಚಾನಲ್ಗೆ ಜಾಯಿನ್ ಆಗಿ, ಓಕೆನಾ? ಅದಾದಮೇಲೆ ಸೊ ತುಂಬ ಜನ ಕೇಳಿದ್ರಿ ಈ ಒಂದು ಕ್ವಶನ್ಸ್ನ, ಮ್ಯಾಮ್ ನಿಮ್ಮ ಸ್ಟೂಡೆಂಟ್ಸು ಅರ್ನಿಂಗ್ಸ್ ಮಾಡ್ತಾ ಇದ್ದಾರಾ, ನೀವು ಒಬ್ಬರೇ ಸಂಪಾದನೆ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಸೊ ತುಂಬ ವಿಡಿಯೋಸ್ ಹಾಕಿದ್ದೀನಿ. ಇವಾಗ ನಿನ್ನೆ ತಾನೇ ಒಬ್ಬರು ಸ್ಟೂಡೆಂಟ್ ಮೊನ್ನೆನೂ ಅರ್ನಿಂಗ್ಸ್ ಮಾಡಿದ್ದಾರೆ, ನಿನ್ನೆ ಕೂಡ ಅರ್ನಿಂಗ್ಸ್ ಮಾಡಿದ್ದಾರೆ. ಅದನ್ನು ನಾನು ಹೇಳೋದಲ್ಲ, ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್ ಯಾವ ರೀತಿ ಇದೆ, ಯಾವ ರೀತಿ ಕ್ಲಾಸಸ್ ಕೊಡ್ತಾ ಇದ್ದೀನಿ, ಅದರ ರಿಸಲ್ಟ್ನ ನಿಮ್ಮ ಎದುರುಗಡೆನ ನಾನು ಲೈವ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಂಪ್ಲೀಟಾಗಿ ನೋಡೋದ್ರಿಂದ ನನ್ನ ಸ್ಟೂಡೆಂಟ್ ರಿಸಲ್ಟ್ ಏನಿದೆ, ಸ್ಟೂಡೆಂಟ್ ಫೀಡ್ಬ್ಯಾಕ್ ಯಾವ ರೀತಿ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬೋದು, ಓಕೆನಾ? ಹಾಯ್ ಎವ್ರಿವನ್. ಸೊ ನೋಡೋಣ ಬನ್ನಿ, ಇವತ್ತು ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್ ಯಾವ ಥರ ಇದೆ, ಎಷ್ಟು ಅರೇಂಜ್ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ಲೈವ್ ಆಗಿ ಶೋ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಸೆಕೆಂಡ್. ವೀಣಾ ಅಂತ, ಸೊ ಇವರು ಬೇರೆಯವ್ರ ಹತ್ರ ಜಾಯಿನ್ ಆಗಿರೋ ಸ್ಟೂಡೆಂಟ್ಸ್. ಅಲ್ಲಿ ಜಾಯಿನ್ ಆಗಿ ಏನೂ ಅರ್ನಿಂಗ್ಸ್ ಮಾಡ್ದೇನೆ ಮತ್ತೆ ಬಂದು ನನ್ನ ಹತ್ರ ಜಾಯಿನ್ ಆಗಿ ಇವಾಗ ಪ್ರತಿದಿನ ಇನ್ಕಮ್ನ ಜನ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲದೂ ನಿಮ್ಮ ಎದುರುಗಡೆ ಲೈವ್ ಆಗಿ ಶೋ ಮಾಡ್ತಾ ಇದ್ದೀನಿ. ಫಸ್ಟ್ ಮೆಸೇಜ್ ಮಾಡಿದ್ದು ಕೂಡ ನನಗೆ, ನನ್ನ ಗುರುನೂ ನೀವೇ, ಮುಂದೆ ನನ್ನ ಲೈಫ್ಗೆ ದಾರಿನೂ ನೀವೇ. ಸೊ ಫಸ್ಟ್ ಚಾಟ್ ನಿಮಗೆ ಮಾಡಿದ್ದೀನಿ ಮ್ಯಾಮ್, ನ್ಯೂ ಮೊಬೈಲಲ್ಲಿ. ಸೊ ಹೊಸ ಮೊಬೈಲ್ ತೊಗೊಂಡು ಯಾರೋ ಏನೋ ಗೊತ್ತಿಲ್ಲದಿರೋ ಪರ್ಸನ್ ನಾನು, ಓಕೆ, ಈ ಒಂದು ಪ್ಲ್ಯಾಟ್ಫಾರ್ಮ್ ಜಾಯ್ನ್ ಆಗಿ ಸ್ಕಿಲ್ಸ್ಗಳನ್ನ ಕೊಟ್ಟು ಅವ್ರು ಬೆಳೆಯೋ ಥರ ನಾನು ಗೈಡ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ತುಂಬ ಖುಷಿಯಾಗುತ್ತೆ ಇಂಥ ಮಾತುಗಳನ್ನ ಕೇಳಿದಾಗ. ನೀವು ಒಂಥರ ಲಕ್ಕಿ ಇದ್ದೀರಾ ಮ್ಯಾಮ್, ದಿ ಬೆಸ್ಟ್ ಮೆಂಟರ್ ಫಾರ್ ಅಸ್. ಸೊ ನನ್ನ ಟೆಲಿಗ್ರಾಮ್ ಲಿಂಕ್ ಎಲ್ಲ ಕಳಿಸಿದ್ದೀನಿ, ಅವ್ರು ಜಾಯ್ನ್ ಆಗಿ ಕ್ಲಾಸಸ್ಗಳನ್ನ ಕಲ್ತ್ಕೊಂಡು ಇವಾಗ ನೋಡ್ತಾ ಇದ್ದೀರಾ. ಮೊನ್ನೆ ಕೂಡ 10,000 ಇನ್ಕಮ್ನ ಜನ್ರೇಟ್ ಮಾಡಿದ್ದಾರೆ, ನಿನ್ನೇನು ಕೂಡ 10,000 ಮಾಡಿದ್ದಾರೆ, ಮತ್ತು ಇವತ್ತು ಕೂಡ 10,000 ಇನ್ಕಮ್ನ ಜನ್ರೇಟ್ ಮಾಡಿದ್ದಾರೆ, ಓಕೆನಾ? ಮ್ಯಾಮ್ ನಂದು ಒನ್ ಡೇ ಅರ್ನಿಂಗ್ಸ್ 10,000 ಆಯಿತು. ಇಷ್ಟೆಲ್ಲ ನೀವು ನನಗೆ ಮೆಂಟರ್ ಆಗಿ ಸಿಕ್ಕಿರೋದ್ರಿಂದ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಸೇ ಪ್ರೌಡ್ಲಿ ಯು ಆರ್ ದಿ ಬೆಸ್ಟ್ ಮೆಂಟರ್ ಫಾರ್ ಅಸ್. ಲವ್ ಯು ಮ್ಯಾಮ್, ಲವ್ ಯು ಸೋ ಮಚ್. ಇವತ್ತು ಕೂಡ 10,000 ಇನ್ಕಮ್ನ ಜನ್ರೇಟ್ ಮಾಡಿದ್ದಾರೆ ಮ್ಯಾಮ್. ನಾನು ಎನ್ರೋಲ್ ಆಗಿ 3 ಮಂತ್ಸ್ ಆಯಿತು ಮ್ಯಾಮ್. ಇವತ್ತಿಗೆ 40,000 ಅರ್ನಿಂಗ್ಸ್ ಆಯಿತು ಮ್ಯಾಮ್. ನಿಮ್ಮ ಥರ ಮೆಂಟರ್ ಸಿಕ್ಕಿದ್ದು ನನ್ನ ಲಕ್ ಮ್ಯಾಮ್. ನಿಮ್ಮ ಕ್ಲಾಸಸ್ ಕನ್ನಡ ಟ್ರೈನಿಂಗ್ಸಿಂದ ಇಷ್ಟೆಲ್ಲ ಆಗ್ತಾ ಇದೆ. ಪ್ಲೀಸ್ ನಮಗೆ ಇದೇ ಥರ ಗೈಡ್ ಮಾಡಿ ಮಾಡಿ ಮುಂದೆನೂ ಕೂಡ. ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ನೋಡಿ ನಾನು ಕಂಗ್ರ್ಯಾಚುಲೇಷನ್ಸ್ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಸಪೋರ್ಟ್ ಇದ್ದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಮ್ಯಾಮ್. ಪ್ಲೀಸ್ ಸಪೋರ್ಟ್ ಮಿ ಮ್ಯಾಮ್. ಓಕೆ, ನನ್ನ ಕಡೆಯಿಂದ ಖಂಡಿತ ಕ್ಲಾಸಸ್ ಇದ್ದೇ ಇರುತ್ತೆ, ನನ್ನ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಓಕೆ ಐಶ್ವರ್ಯ ಮ್ಯಾಮ್, ನಿಮಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡ್ತಾ ಇದ್ದೀರಾ ಎಷ್ಟು ಫೀಡ್ಬ್ಯಾಕ್ ಕೊಟ್ಟರು ಕಡಿಮೆನೇ ಅಂತ, ಆ ಥರ ಫೀಡ್ಬ್ಯಾಕ್ಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೀಣಾ ಅವರೇ. ಇನ್ನೂ ಚೆನ್ನಾಗಿ ಗ್ರೋ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ, ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೆಂಟರ್ಸ್ ಅಷ್ಟೇ ಅಂದರೆ ನೀವು ಲೀಡರ್ ಬೋರ್ಡಲ್ಲಿ ಬಂದಿರೋದು ನೋಡಿದ್ದೀವಿ, ಆದರೆ ಇವತ್ತು ನಿಮ್ಮ ಸ್ಟೂಡೆಂಟ್ ಆಗಿ ನಾನು ಕೂಡ ಲೀಡರ್ ಬೋರ್ಡಲ್ಲಿ ಬಂದಿದ್ದೀನಿ. ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಮ್ಯಾಮ್. ಐಶ್ವರ್ಯ ಮ್ಯಾಮ್, ಇಷ್ಟೆಲ್ಲ ನನಗೆ ಸಕ್ಸಸ್ ಸಿಗೋಕ್ಕೆ ನಿಮ್ಮ ಕನ್ನಡ ಟ್ರೈನಿಂಗ್ ಕ್ಲಾಸ್ಗಳೇ ಕಾರಣ ಮ್ಯಾಮ್. ಪ್ಲೀಸ್ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಮ್ಯಾಮ್. ನನ್ನ ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ನೋಡ್ತಾ ಇದ್ದೀರಾ. ಅವ್ರು ಅರ್ನಿಂಗ್ಸ್ ಮಾತ್ರ ಮಾಡ್ತಾ ಇಲ್ಲ, ನಾನು ಯಾವ ರೀತಿ ಲೀಡರ್ ಬೋರ್ಡಲ್ಲಿ ಬರ್ತೀನಿ, 5 ಜನ ವರ್ಕ್ ಮಾಡೋ ಕಂಪನಿಲಿ ನಾನು ಹೇಗೆ ನನ್ನ ಒಂದು ಐಡೆಂಟಿಫಿಕೇಷನ್ನ ಗುರುತಿಸ್ಕೊಳ್ತಾ ಇದ್ದೀನಿ, ಅದೇ ಥರ ನನ್ನ ಸ್ಟೂಡೆಂಟ್ಸ್ ಕೂಡ ಬರ್ತಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ವೀಣಶ್ರೀ ಅಂತ ಹೇಳಿ ಅವ್ರ ನೇಮ್ ಕೂಡ ಮೆನ್ಷನ್ ಆಗಿದೆ. ಟಾಪ್ ಸೆಕೆಂಡಲ್ಲಿ ಬಂದಿದ್ದಾರೆ ಇವತ್ತು. ಸೊ ತುಂಬ ಖುಷಿ ಅನಿಸುತ್ತೆ ಈ ಥರ ನನ್ನ ಸ್ಟೂಡೆಂಟ್ಗಳು ಬೆಳೀತಾ ಇರೋದನ್ನ ನೋಡಿದ್ರೆ. ನಿಮಗೂ ಇದೇ ಥರ ಕ್ಲಾಸಸ್ ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ನಿರ್ಧಾರ ನಿಮ್ಮದಾಗಿರಬೇಕು. ಇವ್ರ ಥರ ನೀವು ಬೇರೆಯವ್ರ ಹತ್ರ ಹೋಗಿ ಇಲ್ಲಿ ನನ್ನ ಹತ್ರ ಎಂಕ್ವೈರಿ ಮಾಡಿ ಅಲ್ಲಿ ಹೋಗಿ ಅವ್ರು ಏನೋ ಜಾಸ್ತಿ ಅರ್ನಿಂಗ್ಸ್ ಮಾಡಿದ್ದಾರೆ ಅಂತ ಹೇಳಿ ನೋಡಿಕೊಂಡು ಅಲ್ಲಿ ಜಾಯಿನ್ ಆಗಿ ನಿಮಗೆ ಕ್ಲಾಸಸ್ಗಳು ಸಿಗಲಿಲ್ಲ ಅಂದರೆ ಅದಕ್ಕೆ ನಾನು ಹೊಣೆ ಅಲ್ಲ. ಓಕೆ, ನೀವು ಚೂಸ್ ಮಾಡೋ ಮೆಂಟರ್ ಕರೆಕ್ಟಾಗಿದ್ದರೆ ನೀವು ಕೂಡ ಇದೇ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು. ನಿಮಗೂ ನನ್ನ ಕನ್ನಡ ಮೆಂಟರ್ಶಿಪ್ಪಲ್ಲಿ ಜಾಯಿನ್ ಆಗಬೇಕಂತ ಇದ್ದರೆ ಇವತ್ತೇ ಒಂದು ಒಳ್ಳೆ ನಿರ್ಧಾರ ನಿಮ್ಮದಾಗಿರಲಿ. ಓಕೆ, ಸೊ ಲೈವ್ ಪ್ರೂಫ್ನೇ ನಿಮ್ಮ ಎದುರುಗಡೆ ಶೇರ್ ಮಾಡಿದ್ದೀನಿ, ಇನ್ನು ಡಿಸಿಷನ್ ನಿಮ್ಮದು. ಹಲೋ ಎವ್ರಿವನ್. ಸೊ ತುಂಬಾ ಜನ ನನಗೆ ಎಂಕ್ವೈರಿ ಮಾಡ್ತಾ ಇದ್ರಿ, ಆಲ್ರೆಡಿ ಜಾಯಿನ್ ಆಗಿದ್ದೀನಿ ಮ್ಯಾಮ್, ಬಟ್ ನನಗೆ ನಿಮ್ಮ ಒಂದು ಕನ್ನಡ ಟ್ರೈನಿಂಗ್ ಬೇಕೇ ಬೇಕು, ದಯವಿಟ್ಟು ಪ್ಲೀಸ್ ಇದೊಂದರಲ್ಲಿ ಆಗಲ್ಲ ಅಂತ ಹೇಳ್ಬಿಡಿ, ಎಕ್ಸ್ಟ್ರಾ ಕೂಡ ಪೇ ಮಾಡ್ತೀನಿ ಅಂತ. ಸೊ ಜಾಯಿನ್ ಆಗಿದ್ದಾರೆ, ನಾನು ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ. ಸೊ ಅವರು ಸಿಂಗಲ್ ಡೇಲಿ 10,000 ಅರ್ನಿಂಗ್ಸ್ ನ ಮಾಡಿದ್ದಾರೆ. ಮೊನ್ನೆ ತಾನೇ 10,000 ಅರ್ನಿಂಗ್ಸ್ ಮಾಡಿದ್ರು. ಇವತ್ತಿಗೆ ಅವರು ವಿತಿನ್ 17 ಡೇಸ್ ಅಲ್ಲಿ 20,000 ಅರ್ನಿಂಗ್ಸ್ ನ ಮಾಡಿದ್ದಾರೆ. ಅವ್ರ ಕಡೆಯಿಂದಾನೆ ಫೀಡ್ಬ್ಯಾಕ್ ನೀವೇ ಕೇಳ್ಬಿಡಿ.
ಹಾಯ್ ಐಶ್ವರ್ಕ, ಐ ಆಮ್ ಸೋ ಹ್ಯಾಪಿ. ನೀವು ಕೊಡುವಂಥ ಒಂದು ಕನ್ನಡ ಮೆಂಟರ್ಶಿಪ್ಪಿಂದ ನಾನು 15 ದಿವಸದಲ್ಲಿ 20,000 ನಾನು ಇಲ್ಲಿ ಅರ್ನ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನನಗೆ ನಮ್ಮ ಮೆಂಟರ್ ಕರೆಕ್ಟಾಗಿ ಗೈಡೆನ್ಸ್ ಕೊಡದೇ ಇರೋದ್ರಿಂದ ನಾನು ಬಂದ್ಬಿಟ್ಟು ನಿಮ್ಮ ಒಂದು ಮೆಂಟರ್ಶಿಪ್ಪಲ್ಲಿ ಎನ್ರೋಲ್ ಆಗಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂತ ಅಂದರೆ ನಾನು 15 ದಿವಸದಲ್ಲಿ 20,000 ಅರ್ನಿಂಗ್ನ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಅಕ್ಕ. ಓಕೆನಾ. ಆ್ಯಂಡ್ ಪರ್ಸ್ನಲ್ ಆಗಿ ಕೂಡ ಮೆಸೇಜ್ ಹಾಕಿದ್ದಾರೆ. ಸೊ ತುಂಬ ಖುಷಿ ಆಗತ್ತೆ. ನಾನು ಹೇಳ್ಕೊಟ್ಟಿರೋ ಟ್ರೈನಿಂಗಿಂದ ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ನನ್ನ ಒಂದು ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳಕ್ಕೆ ನನಗೆ ಪ್ರೌಡ್ ಫೀಲ್ ಅನ್ಸುತ್ತೆ. ಓಕೆನಾ. ನಾನು ಅರ್ನಿಂಗ್ಸ್ ಮಾಡೋದ್ರ ಜೊತೆಗೆ ನನ್ನ ಟೀಮ್ ಅವರು ಕೂಡ ನಾನು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ಐಶ್ವರ್ಕ, ಐ ಆಮ್ ಸೋ ಹ್ಯಾಪಿ. ಇವಾಗ ತಾನೇ ಮಂತ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಇನ್ನೇನು ಇವತ್ತು ಬಂದ್ಬಿಟ್ಟು 4th ಡೇಟು. ಸೊ ಈ 4th ಡೇಟು ಇವತ್ತು ಒಂದೇ ದಿವಸದಲ್ಲಿ ನಾನು ಮತ್ತೆ 10,000 ಅರ್ನಿಂಗ್ನ ಮಾಡಿದ್ದೀನಿ. ಸೊ ಟೋಟಲಿ ನಾನು ಒಂದು 70 ಡೇಸಲ್ಲಿ 20,000 ನಾನು ಅರ್ನ್ ಮಾಡಿದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ ಐಶ್ವರ್ಕ, ಥ್ಯಾಂಕ್ ಯು. ಓಕೆ. ಸೊ ನೋಡಿದ್ರಲ್ಲ ನೀವೇ, ನನ್ನ ಒಂದು ಟ್ರೈನಿಂಗ್ ರಿಸಲ್ಟ್ ನಿಮಗೆ ಪ್ರತಿಯೊಂದು ದಿನಾನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನನಗೆ ಟೈಮ್ ಇದ್ದಾಗ ಆವಾಗಲೇ ಅಪ್ಡೇಟ್ ಮಾಡಿರ್ತೀನಿ. ಟೈಮ್ ಇಲ್ಲ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ನನಗೆ ಚಿಕ್ಕ ಮಗಳಿದ್ದಾಳೆ, 1 year ಮಗಳನ್ನ ಇಟ್ಕೊಂಡು ನಾನು ಈ ವರ್ಕ್ನ ಮಾಡ್ತಾ ಇದ್ದೀನಿ. ಅದರಲ್ಲೂ ನಾನು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ನನ್ನ ಸ್ಟೂಡೆಂಟ್ಸ್ ಯಾವ ರೀತಿ ಗ್ರೋ ಆಗ್ತಾ ಇದ್ದಾರೆ ಅಂತ ಹೇಳಿ. ನಾನೊಬ್ಬಳೇ ಇಲ್ಲಿ 10,000, 20,000, 30,000 ಲಕ್ಷಗಟ್ಟಲೆ ದುಡಿತಾ ಇಲ್ಲ. ನನ್ನ ನಂಬಿ ಬಂದಿರೋ ಸ್ಟೂಡೆಂಟ್ಗಳು ಕೂಡ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಹೌದು, ನೀವು ಕೂಡ ಕಲಿಯೋಕ್ಕೆ ರೆಡಿ ಇದ್ದು ನೀವು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಕೋರ್ಸಸ್ನ ಲರ್ನ್ ಮಾಡಿ ಅರ್ನ್ ಮಾಡ್ತೀನಿ ಅಂದರೆ ಬೆಸ್ಟ್ ಆಪರ್ಚುನಿಟಿ ಈ ಮಂತಲ್ಲಿ ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇರೋದು. ನೀವು ಜಾಯಿನ್ ಆಗ್ತೀನಿ ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಬೇರೆಯವ್ರ ಹತ್ರ ಜಾಯಿನ್ ಆಗಿರೋರು ಕೂಡ ಮೆಸೇಜ್ ಮಾಡ್ತಾಯಿದ್ರೆ ಅಂಥವ್ರು ಖಂಡಿತ ಹೇಳ್ತೇನೆ, ಯಾರು ಕೂಡ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಗೈಡ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ನನ್ನ ನಂಬಿ ಅವರು ದುಡ್ಡು ಹಾಕಿರ್ತಾರೆ. ಓಕೆ, ನೀವು ಬೇರೆ ಎಲ್ಲೋ ಜಾಯಿನ್ ಆಗಿ ಅಲ್ಲಿ ಕ್ಲಾಸಸ್ ಕೊಡ್ತಾ ಇಲ್ಲ ಅಂತ ಬಂದು ನನ್ನ ಹತ್ರ ಹೇಳೋ ಬದಲಿ ನಿಮ್ಮ ಮೆಂಟರ್ಗಳನ್ನ ಕೇಳಿ, ಅವರೇ ನಿಮಗೆ ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾರೆ. ಓಕೆನಾ. ಅವ್ರು ಕೊಡ್ತಾ ಇಲ್ಲ ಅಂದರೆ ನನ್ನ ಕಡೆಯಿಂದ ಕನ್ನಡ ಕ್ಲಾಸಸ್ ನಿಮಗೆ ಸಿಗೋದಿಲ್ಲ. ನನ್ನ ಕನ್ನಡ ಕ್ಲಾಸಸ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಸೊ ಎಕ್ಸ್ಟ್ರಾ ಪೇ ಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ತುಂಬ ಜನ ಹೇಳ್ತೀರಾ, ಮ್ಯಾಮ್ ಎಷ್ಟಾಗುತ್ತೆ ಹೇಳಿ, ನಾನು ಕೂಡ ಪೇ ಮಾಡ್ತೀನಿ, ಜಾಯಿನ್ ಆಗ್ತೀನಿ ಅಂತ ಹೇಳಿ. ಅದು ನಿಮ್ಗೆ ಬಿಟ್ಟಿದ್ದು. ಸೊ ನನ್ನ ಕ್ಲಾಸಸ್ಗೆ ನನ್ನದೇ ಆದಂಥ ಒಂದು ಡಿಮ್ಯಾಂಡ್ಗಳಿದ್ದಾವೆ. ಸೊ ನನ್ನ ಕ್ಲಾಸಸ್ ಖಂಡಿತ ರಿಸಲ್ಟ್ ಇರೋದ್ರಿಂದ ನನ್ನ ಕ್ಲಾಸಸ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಓಕೆ. ಸೊ ನಿಮ್ಗೇನಾದ್ರು ಬೇರೆ ಮೆಂಟರ್ಶಿಪ್ಪಲ್ಲಿ ಜಾಯಿನ್ ಆಗಿದ್ದು ನನ್ನ ಕನ್ನಡ ಮೆಂಟರ್ಶಿಪ್ ಬೇಕಂದರೆ ಖಂಡಿತವಾಗ್ಲೂ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಯಾವ ಕೋರ್ಸ್ ತೊಗೊಂಡಿರ್ತೀರಾ, ಯಾವ ಸ್ಕಿಲ್ಸ್ನ ಕಲಿಬೇಕು ಅಂತ ನೀವು ಇಂಟ್ರೆಸ್ಟ್ ಪಡ್ತೀರಾ, ಆ ಸ್ಕಿಲ್ಗೆ ಇಷ್ಟು ಅಂತ ಬಜೆಟ್ ಫಿಕ್ಸ್ ಮಾಡಿದ್ದೀನಿ. ಆ ಪ್ರೈಸ್ನ ನೀವು ಪೇ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ನನ್ನ ಕನ್ನಡ ಕ್ಲಾಸಸ್ನ ಪಡೆದುಕೊಳ್ಬೋದು. ಓಕೆ. ಇನ್ನು ಆ್ಯಂಡ್ ಹೊಸಬ್ರು ಯಾರೆಲ್ಲ ಜಾಯಿನ್ ಆಗಿಲ್ಲ, ಜಾಯಿನ್ ಆಗಬೇಕು, ಬೆಸ್ಟ್ ಮೆಂಟರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಏನೋ ಕನ್ಫ್ಯೂಷನ್ಸಲ್ಲಿ ಇದ್ದೀರಾ, ಈ ವಿಡಿಯೋ ನೋಡಿದ ಮೇಲೆ ನಿಮಗೇನಾದ್ರು ನನ್ನ ಕನ್ನಡ ಮೆಂಟರ್ಶಿಪ್ಪಲ್ಲಿ ಜಾಯಿನ್ ಆಗಿ ಕಲಿತೀನಿ ಅಂತ ನಂಬಿಕೆ ಬಂದಿದ್ರೆ ಖಂಡಿತವಾಗ್ಲೂ ಇವತ್ತೇ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಲಾಟ್ಸ್ ಇರೋದು. ಇಂಟ್ರೆಸ್ಟ್ ಇದ್ದವರು ಡೈರೆಕ್ಟ್ಲಿ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದೇ ವಿಡಿಯೋಗೆ ಐ ವಿಲ್ ಸ್ಟಾರ್ಟ್ ಅಂತ ಮೆಸೇಜ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.